ನೀನು ಹೋದ ಮೇಲೆ ಮನಸ್ಸಿಗೆ ಏನು ಕಲಿಯಿಲ್ಲದಂಗಾಗೈತಿ. ರಾತ್ರಿ ಹಗಲು ಹುಡುಕಿದರು ಗೆಳತಿ ಇನ್ನು ಸಿಗುವಲ್ದಾಗೈತಿ. ಹಲೋ ಹಾಯ್ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಕనుక ಇಷ್ಟ ಹೋದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಬಂದುಬಿಟ್ಟು ಎಡಿಟ್ ಮಷೀನ್ದಲ್ಲಿ ಮಾಡಿದ್ದೀನಿ. ಏನು ಸಿಂಪಲಾಗಿ ಒಂದು ಫೋಟೋ ಹಾಕ್ಕೊಂಡು ನೀವು ಕೂಡ ಈಸಿಯಾಗಿ ನಿಮ್ಮ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ಕೊಳ್ಬೋದು ಈಸಿಯಾಗಿ. ಅದು ಯಾವ ಥರ ಅಂದರೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ಹಾಗೆ ಯಾರಾದರೂ ಹೊಸಬರು ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈಗ ನಾನು ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟಲ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಲಿಂಕ್ಸ್ ಕೊಟ್ಟಿರ್ತೀನಿ. ಒಂದು ಎಲೆಟ್ ಮಷೀನ್ ಬೀಟ್ ಮಾರ್ಕ್ ಲಿಂಕು, ಒಂದು ಸಾಂಗ್ಸ್ ಲಿಂಕು. ಅವೆರಡನ್ನು ನೀವು ಎಲೆಟ್ ಮಷೀನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಏನು ಜಸ್ಟ್ ನೀವು ಫೋಟೋ ಒಂದು ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ. ಈಗ ನಿಮ್ಗೆ ಈ ಥರ ಎಡಿಟಿಂಗ್ ಮಾಡ್ಕೋಬೇಕಂದ್ರೆ ನಿಮ್ಮ ಹತ್ರ ಖಂಡಿತವಾಗ್ಲೂ ಎಲೆಟ್ ಮಷೀನ್ ಆ್ಯಪ್ಸ್ ಇರಲೇಬೇಕು. ಒಂದು ವೇಳೆ ಇದ್ದಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಇರುತ್ತೆ ನಿಮಗೆ ಈ ಥರ ಮೇಲೆ ಸ್ವೈಪ್ ಮಾಡಿ ಇಲ್ಲಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಎಲೆಟ್ ಮಷೀನ್ಗೆ ರೀಚ್ ಆಗುತ್ತೆ ಅದು. ಈಗ ನೋಡಿ ಇಲ್ಲಿ ಇಂಪೋರ್ಟ್ ಅಂತ ಬಂದಿದೆ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಮುಂದೆ ಸ್ವೈಪ್ ಮಾಡಿ ಇದಕ್ಕೆ ಸಾಂಗ್ಸು ನಿಮಗೆ ಅದು ಬೀಟ್ ಮಾರ್ಕ್ ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು. ಅದನ್ನು ಆಮೇಲೆ ಹೇಳ್ತೀನಿ. ಇಲ್ಲಿ ಫೋಟೋನ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೀಡಿಯಾ ಮೇಲೆ. ಈಗ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣುತ್ತಾರೆ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ಇದಕ್ಕೆ ಸಾಂಗ್ಸ್ ಆ್ಯಡ್ ಮಾಡ್ಬೇಕಲ್ಲ, ಇದಕ್ಕೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಈ ಥರ ಮೇಲೆ ಸ್ವೈಪ್ ಮಾಡಿ ಇಲ್ಲಿ ಸಾಂಗ್ಸ್ ಲಿಂಕ್ ಪ್ರೀಸೆಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮ್ಮ ಎಲೆಟ್ ಮಷೀನ್ಗೆ ರೀಚ್ ಆಗುತ್ತೆ. ಇಲ್ಲಿ ಇಂಪೋರ್ಟ್ ಅಂತ ಬಂದಿದೆಯಲ್ಲ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡಬಲ್ ಟ್ಯಾಪ್ ಕಾಣಿಸ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಆಲ್ ಲಿರಿಕ್ಸ್ ಅಂತಿಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ 13 ಲಿರಿಕ್ಸ್ ಅಂತಿದೆಯಲ್ಲ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಬ್ಯಾಕ್ ಬನ್ನಿ. ಮೊದಲು ಇಂಪೋರ್ಟ್ ಮಾಡ್ಕೊಂಡಿರಲ್ಲ ಫುಲ್ ಪ್ರಾಜೆಕ್ಟ್, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರ ನಂತರ ಸ್ಟಾರ್ಟಿಂಗ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಡಬಲ್ ಪ್ಲಸ್ ಬಟನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ 13 ಲಿರಿಕ್ಸ್ ಅಂತಿದೆಯಲ್ಲ ಈ 13 ಲಿರಿಕ್ಸನ್ನು ಪೇಸ್ಟ್ ಮಾಡ್ಕೊಳ್ಳಿ. ಆ ಲಿರಿಕ್ಸ್ ಅನ್ನೋದು ನಿಮಗೆ ಆ್ಯಡ್ ಆಗುತ್ತೆ ಆ್ಯನಿಮೇಷನ್. ಈಗ ನೋಡಿ ವಿಡಿಯೋ ಯಾವ ಥರ ಬಂದಿದೆ ಒಂದು ಪ್ಲೇ ಮಾಡಿ ತೋರಿಸ್ತೀನಿ. ಈ ಥರ ಬಂದಿರುತ್ತೆ. ವಿಡಿಯೋ ಕಾಪಿರೈಟ್ ಬರುತ್ತೆ ಅಂದು ಸೌಂಡನ್ನು ಕೇಳಿಸ್ತಾ ಇಲ್ಲ ನನಗೆ. ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡಿ. ಈ ವಿಡಿಯೋನ ಸೇವ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕనుక ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.